ಭಾರತ ದೇಶದಲ್ಲಿ ಯಾರಾಗಬೇಕು ಪ್ರಧಾನಮಂತ್ರಿ? ಸರ್ ನರೇಂದ್ರ ಮೋದಿ ಅವರಾಗಬೇಕು. ನರೇಂದ್ರ ಮೋದಿ. ಯಾಕೆ ಅವರಾಗಬೇಕು? ಅವ್ರು ಯಾಕೆ ಅಂದರೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಬೇರೆ ದೇಶಗಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ, ಮತ್ತು ಒಳ್ಳೆ ದೇಶನ ಕ್ಲೀನಾಗಿ ಇಟ್ಕೊಳಕ್ಕೆ ಸ್ವಚ್ಛ ಭಾರತ್ ಅಭಿಯಾನ ಆಗಿರ್ಬೋದು, ಮತ್ತು ಒಳ್ಳೊಳ್ಳೆ ಇದು ಜಾರಿಗೆ ತರ್ತಾ ಇದ್ದಾರೆ. ಬೇರೆ ಒಂದು ದೇಶದೊಂದಿಗೆ ಒಳ್ಳೆ ಸಂಬಂಧ ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಅವರಾದರೆ ಮತ್ತೆ ಒಳ್ಳೆಯದೇ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹೆಸರು ಮಧುಕಿರಣ್. ಮಧುಕಿರಣ್, ಏನು ಓದ್ತಾ ಇದ್ದೀವಿ ಪ್ರಧಾನ? ಡಿಗ್ರಿ ಓದ್ತಾ ಇದೆ. ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಸೊ ಈ ಬಾರಿ ನಮ್ಮ ದೇಶದಲ್ಲಿ ಯಾರಾಗಬೇಕು ಪ್ರಧಾನಮಂತ್ರಿ? ನರೇಂದ್ರ ಮೋದಿ ಅವರಾಗಬೇಕು. ಏನು ಸರ್ ನಿಮ್ಮ ಹೆಸರು? ಶೇಖ್ ಸಿಕಂದರ್. ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಸೊ ನಿಮಗೆ ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು? ರಾಹುಲ್ ಗಾಂಧಿ ಆಗಬೇಕು. ರಾಹುಲ್ ಗಾಂಧಿ. ನೆಕ್ಸ್ಟ್ ಲೋಕಸಭೆ ಚುನಾವಣೆ ಬರ್ತಾ ಇದೆ. ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ಆಗ್ಲಿ ಮೋದಿಜಿ ಆಗ್ಲಿ. ಮೋದಿ ಆಗ್ಲಿ. ಯಾಕೆ ಮೋದಿನೇ ಸೆಲೆಕ್ಟ್ ಮಾಡ್ತಾರೆ ಎಲ್ಲ? ಮೋದಿ ಆಗ್ಬೇಕಲ್ವಾ? ಏನೋ ಒಬ್ಬ ನಿಷ್ಠಾವಂತ ನಾಯಕನು ಅಂತ. ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು? ಏನು ಅವರೆಲ್ಲ ವೇಸ್ಟ್, ನಾವಿದ್ದಂಗೆ. ಸೊ ಯಾರಾಗಬೇಕು ಪ್ರಧಾನಮಂತ್ರಿ? ಮೋದಿನೇ ಆಗ್ಬೇಕು. ಮೋದಿ ಪ್ರಧಾನಮಂತ್ರಿ ಯಾಕೆ ಆಗ್ಬೇಕು? ಏನೇನು ಮಾಡಿದ್ದಾರೆ? ತುಂಬಾ ಅವ್ರು ಬಂದ್ಮೇಲೆ ತುಂಬಾ ಇಂಪ್ರೂವ್ ಆಗಿದೆ. ಲೈಕ್ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿದೆ. ಮತ್ತೆ ಅವ್ರು ಬಂದ್ಮೇಲೆ ಬ್ಲ್ಯಾಕ್ ಮನಿ ಎಲ್ಲಿದ್ದು ಹೊರಗಡೆ ಬಂದಿದೆ. ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಸೊ ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ಬೇಕು? ಮೋದಿನೇ ಇರಲಿ ಸರ್. ಯಾಕೆ ಮೋದಿ ಆಗ್ಬೇಕು? ಜಗದ್ಗುರುನೇ ಅವರಲ್ಲ ಸರ್ ಈಗ, ಅದರಿಂದ ಮೋದಿನೇ ಇರಲಿ. ಚುನಾವಣೆ ಬರ್ತಾ ಇದೆ. ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ಬೇಕು? ಯಾರು ಮೋದಿನೇ ಆಗಬೇಕು. ಮೋದಿ ಎಷ್ಟು ಬಾರಿ ಆಗಿದ್ದಾರೆ? ಆಗಿದ್ದಾರೆ, 2 ಬಾರಿ ಆಗಿದ್ದಾರೆ. 2 ಬಾರಿ ಆಗಿದ್ದಾರೆ. ಅವರು ಮಾಡಿರ್ತಕ್ಕಂಥ ಸೇವೆ ನಿಮ್ಗೆ ಏನು ಅನಿಸುತ್ತೆ? ಮಾಡಿದ್ದಾರೆ, ಒಳ್ಳೇದೇ ಮಾಡಿದ್ದಾರೆ ರೈತರಿಗೆಲ್ಲ. ಈ ಬಾರಿ ಯಾರಾಗಬೇಕು? ಅವರೇ ಆಗ್ಬೇಕಂತಿದ್ದಾರೆ. ಏನು ಓದ್ತಾ ಇದೆ? ಫಸ್ಟ್ BSc. ಸೊ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈ ಬಾರಿ ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ ಆಗಿದ್ರೆ ಒಳ್ಳೇದು ಸರ್. ಯಾರು? ನರೇಂದ್ರ ಮೋದಿ. ಈ ಸಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಪ್ರಧಾನಮಂತ್ರಿ ಯಾರಾಗ್ಬೋದು? ನಮ್ಮ ದೇಶಕ್ಕೆ ಯಾರಾಗಬೇಕು ಅಂದ್ಕೊಂಡಿದ್ದೀರಾ? ರಾಹುಲ್ ಗಾಂಧಿ ಆದರೆ ಚೆನ್ನಾಗಿರುತ್ತೆ ಅನಿಸ್ತದೆ. ಥ್ಯಾಂಕ್ ಯು. ಸೊ ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ನೆಕ್ಸ್ಟ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ ಚುನಾವಣೆ ಇದೆ. ಈ ಬಾರಿ ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ ಅವರೇ ಇರಲಿ. ನರೇಂದ್ರ ಮೋದಿ ಅವರೇ. ಯಾಕೆ ನರೇಂದ್ರ ಮೋದಿ? ಅವರೇ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಚಂದ್ರಿಕಾ ಏನು ಮಾಡ್ತಾ ಇದ್ದೀರಾ? BSc ಆದ್ಮೇಲೆ ಏನು ಮಾಡ್ತೀರಾ? MCA. ಓಕೆ, ವೆರಿ ಗುಡ್ ಮೇಡಮ್. ಈಗ ನಾವು ಚುನಾವಣೆ ಸಮೀಕ್ಷೆ ಮಾಡ್ತೀವಿ. ನೆಕ್ಸ್ಟ್ ಲೋಕಸಭೆ ಚುನಾವಣೆ ಬರ್ತಾ ಇದೆ. MP ಎಲೆಕ್ಷನ್ ಗೊತ್ತಲ್ವಾ? ಸೊ ಈ ಬಾರಿ ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ಬೋದು? ನರೇಂದ್ರ ಮೋದಿ. ನೆಕ್ಸ್ಟ್ MP ಎಲೆಕ್ಷನ್ ಬರ್ತಾ ಇದೆ. ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ. ನರೇಂದ್ರ ಮೋದಿ ಮಾಡಿರೋ ಕೆಲಸ ನಿಮ್ಗೆ ಇಷ್ಟ ಆಯ್ತಾ? ಒಳ್ಳೊಳ್ಳೆ ಕೆಲಸಗಳು ಮಾಡೋರಲ್ಲ ಅವ್ರ ಪಪ್ಪ. ಯಾಕೆ ರಾಹುಲ್ ಗಾಂಧಿ ಆಗ್ಬಾರ್ದು? ರಾಹುಲ್ ಗಾಂಧಿ ಅಂದರೆ ಕಾಂಗ್ರೆಸ್ ನಮ್ಗೆ ಇಷ್ಟ ಇಲ್ಲ. ಏನೋ ಮೋದಿ ಆದರೆ ಏನೋ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾರೆ ಅಂತ. ಮೋದಿನೇ ಆಗಲಿ, ನರೇಂದ್ರ ಮೋದಿನೇ ಆಗಲಿ. ಈಗ ಲೋಕಸಭೆ ಚುನಾವಣೆ ಹತ್ರಕ್ಕೆ ಬರ್ತಾ ಇದ್ದೀನಿ. ಏನು ಕೆಲವೇ ದಿನಗಳು ಬಾಕಿ ಇದೆ. ಸೊ ಈ ಬಾರಿ ಯಾರು ಗೆಲ್ಬೋದು? ಸರ್ ಮೋದಿನೇ ಸರ್. ಯಾಕೆ ಅವರೇ ಗೆಲ್ಬೇಕು? ಸರ್ ಅವ್ರು ಮಾಡಿರೋಂಥ ಕೆಲಸಗಳ ಮೇಲೆ ಅವರು ಗೆಲ್ತಾರೆ ಸರ್. ಏನೇನು ಮಾಡಿದಪ್ಪ? ಸರ್ ಡೆವಲಪ್ಮೆಂಟ್ ನೋಡಿ, ನೀವು ಯಾವುದೇ ಒಂದು ರೋಡ್ ನೋಡಿ, ಪ್ರತಿಯೊಂದು ಡೆವಲಪ್ಮೆಂಟ್ ಅಂದರೆ ಮೋದಿ ಅಂದ್ರೇ ಡೆವಲಪ್ಮೆಂಟು. ಎಂಜಿಲ್ ಕಾಸ್ಗೆ ನಾವು ಆಸೆ ಬೀಳೋದು ಇಲ್ಲ, ನಮಗೆ ಬೇಕಾಗೂ ಇಲ್ಲ. ಮೋದಿ ನೋಡಿ ನಾವು ಓಟ್ ಹಾಕ್ತೀವಿ ಸರ್. ಮೊದಲು ಹೆಂಗಿತ್ತು, ಈಗ ಹೆಂಗಿದೆ ನಮ್ಮ ಭಾರತ? ನಮ್ಮ ಇಡೀ ಇವು ತಗೊಂಡ್ರೆ ನಮ್ಮ ವಿಶ್ವಗುರು ಅಂತ ನಮ್ಮ ಮೋದಿನೇ ಹೇಳೋದು ಸರ್. ಈಗ ಮುಸ್ಲಿಮ್ ಎಲ್ಲ ಕಾಂಗ್ರೆಸ್ನೇ ಇಷ್ಟ ಬೀಳ್ತಾರೆ, ಬಟ್ ನಾವು ಮೋದಿನ ಯಾಕೆ ಇಷ್ಟ ಬೀಳ್ಬಾರ್ದು? BJP ಅದು ನಾವು ಹಿಂದೂ ಅನ್ನೋದಕ್ಕೆ ನಮಗೆ BJP ಅನ್ನೋದು ಒಂದೇ ಇರೋದು. ಅದಕ್ಕೆ ನಾವು ಯಾಕೆ ಇಷ್ಟ ಬೀಳ್ಬಾರ್ದು? ನಮಗೆ ಮೋದಿ ಅಂದರೆ ಸರ್ ಇಷ್ಟ. ಕಾಂಗ್ರೆಸ್ ಎಲ್ಲ ಅವಶ್ಯಕತೆ, ನಾವು ಕಾಂಗ್ರೆಸ್ಗೆ ಓಟೇ ಹಾಕಲ್ಲ. 70 ವರ್ಷದಿಂದ ಈಗ ಕಾಂಗ್ರೆಸ್ಗೆ ನಾವು ಇದು ಕೊಟ್ಟು ಬೆಂಬಲ ಕೊಟ್ಟಿದ್ವಿ. ಅವ್ರೇನು ಡೆವಲಪ್ಮೆಂಟ್ ಮಾಡಿದ್ರು? ಆ ಮೋದಿನ ಸೋಲ್ಸೋದಕ್ಕೆ ಪ್ರತಿಯೊಂದು ಪಕ್ಷಗಳು ಕೈ ಜೋಡಿಸಿದ್ದಾರೆ. ಅಂಥದ್ದು ಆ ಪಕ್ಷಗಳು ಜೋಡಿಸ್ತಾ ಇತ್ತಂದರೆ ನಾವು ಮೋದಿನ ಯಾಕೆ ಗೆಲ್ಸ್ಕೊಬಾರ್ದು? ಕರೋನಾ ಟೈಮಲ್ಲಿ ಇಡೀ 2 ವರ್ಷ ಮೋದಿಯವರು ನಮ್ಮನ್ನೆಲ್ಲ ಕಾಪಾಡಿದ್ದಾರೆ. ನಾವು ಯಾಕೆ ಸರ್ ಅವ್ರನ್ನ ಈ ಸರಿ ಗೆಲ್ಲಿಸ್ಬಾರ್ದು? ನಾವು ಬೇರೆ ಪಕ್ಷಕ್ಕೆ ಹಾಕೋದೇ ಇಲ್ಲ. ಇಡೀ ದೇಶದಲ್ಲಿ ಪ್ರತಿಯೊಬ್ಬ ರೈತರಿಗೂ 6,000 ಬರ್ತಾ ಇದೆ ವರ್ಷಕ್ಕೆ. ಯಾರನ್ನ ಮಾಡಿದ್ದಾರೆ ಈ ಥರ ಕೆಲಸ? ಸರ್ ಈಗಿರೋದು ನಮ್ದು ಇದೊಂದೇ ದೇಶ. ನಾವು ಈ ದೇಶನ ಕಾಪಾಡಬೇಕು. ಅದಕ್ಕೆ ಅವ್ರಿಗೆ ಮೋದಿಗೆ ಓಟ್ ನಮ್ಮದು. 70 ವರ್ಷದಿಂದ ಕಾಂಗ್ರೆಸ್ ಅವರು ಆಡಳಿತ ನಡೆಸಿದರು. ಏನು ಮಾಡಿದರು? ದೇಶ ಮಾರೋದಕ್ಕೆ ಇದು ಮಾಡಿದರು. ಅದಕ್ಕೆ ರಾಮ ಹನುಮ ಬಂದರು ನಮ್ಮ ದೇಶನ ಉಳಿಸೋದಕ್ಕೆ. ರಾಮ ಮಂದಿರ ಕಟ್ಟಿದ್ದಾರೆ.
ಅದು ಕಾಂಗ್ರೆಸ್ ಅವರು ಸುಮಾರು 100-150 ವರ್ಷದಿಂದ ಅದನ್ನು ಕಟ್ಟಲೇ ಇಲ್ಲ. ಎಷ್ಟೋ ಅದಕ್ಕೆ ಎಷ್ಟೆಷ್ಟೋ ಆಗಿದೆ. ಬಟ್ ಆದರೆ ಮೋದಿಯವರು ಬಂದು ನೀಟಾಗಿ ಕಟ್ಟಿದ್ದಾರೆ. ಅದಕ್ಕೂ ಭಾರಿ ಖುಷಿ ಸರ್ ನಮಗೆ. ನಾವು ಒಬ್ಬ ಹಿಂದೂ ಅನ್ನೋದಕ್ಕೆ ಭಾರಿ ಖುಷಿ ಸರ್. ಯಾಕೆ ಕಾಂಗ್ರೆಸ್ ಅವ್ರು ಕಟ್ಟಲಿಲ್ಲ ಅಂತ? ಸರ್ ಅವ್ರಿಗೆ ದಮ್ಮಿಲ್ಲ ಸರ್, ದಮ್ಮಿಲ್ಲ ಅವ್ರಿಗೆ. ಯಾಕಂದರೆ ಈ ಮುಸ್ಲಿಮ್ಸ್ ಓಟ್ ಹಾಕಲ್ಲಲ್ವಾ. ಈಗ ಅದು ಕಟ್ಬಿಟ್ರೆ ಮುಸ್ಲಿಮ್ ಓಟ್ ಹಾಕಲ್ಲ, ಅದಕ್ಕೆ ಅವರು ಕಟ್ಟಕ್ಕೆ ಅದಕ್ಕೆ ದಮ್ಮಿಲ್ಲ. ಮೋದಿ ಅವ್ರು ಹಾಕ್ಲಿ ಹಾಕ್ತಾ ಹೋಗ್ಲಿ, ಅವ್ರು ನೇರವಾಗಿ ಅವರು ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ಮೋದಿ ಅಂದರೆ ನಮಗೂ ಇಷ್ಟನೇ ಸರ್.